ANMR ನ್ಯೂಸ್ಗೆ ಸ್ವಾಗತ. ದೇಶ ವಿದೇಶಕ್ಕೆ ರಫ್ತಾಗುವ ಚಿಂತಾಮಣಿಯ ಕಡಲೆ ಬೀಜ. ಚಿಂತಾಮಣಿ ಅಂದರೆ ಕಾರದ ಕಡಲೆ ಬೀಜ. ಕಾರದ ಕಡಲೆ ಬೀಜ ಅಂದರೆ ಚಿಂತಾಮಣಿ ಎಂದು ಪ್ರಸಿದ್ಧಿ ಪಡೆದಿದೆ. ಹಾಗಾಗಿ ಚಿಂತಾಮಣಿಗೂ ಕಾರದ ಕಡಲೆ ಬೀಜಕ್ಕೂ ಬಿಡಿಸಲಾಗದ ನಂಟು. ಬೀದಿ ಬದಿಯ ಒಂದು ಪುಟ್ಟ ಅಂಗಡಿಯಿಂದ ಹಿಡಿದು 5 ಸ್ಟಾರ್ ಮತ್ತು 7 ಸ್ಟಾರ್ ಹೋಟೆಲ್ ಸೇರಿದಂತೆ ದೇಶ ವಿದೇಶಗಳಲ್ಲಿ ಚಿಂತಾಮಣಿಯ ಕಾರದ ಕಡಲೆ ಬೀಜದ ಗಮ್ಮತ್ತು ಜೋರು. ಮಾರುಕಟ್ಟೆಯಲ್ಲಿ ತಂದ ಕಡಲೆ ಬೀಜವನ್ನು ಒಂದು ಕಡೆ ಕ್ಲೀನು ಮಾಡುತ್ತಿದ್ದರೆ ಮತ್ತೊಂದೆಡೆ ಸ್ಪೈಸಿ ಮಸಾಲೆ ರೆಡಿಯಾಗುತ್ತಿರುತ್ತೆ. ಮತ್ತೊಂದೆಡೆ ಕಡಲೆ ಬೀಜವನ್ನು ಹುರಿದ ಮೇಲೆ ರೆಡಿಯಾಗಿರುವ ಸ್ಪೈಸಿ ಮಸಾಲೆಯನ್ನು ಹಾಕಿ ಸಿದ್ಧಪಡಿಸುತ್ತಿದ್ದರೆ ಮತ್ತೊಂದೆಡೆ ರೆಡಿಯಾದ ಕಡಲೆ ಬೀಜವನ್ನು ಪ್ಯಾಕಿಂಗ್ ಮಾಡಿ ನಂತರ ಗಿರಾಕಿಗಳಿಗೆ ಮಾರಾಟ ಮಾಡುತ್ತಾರೆ. ಚಿಂತಾಮಣಿಯ ಕಡಲೆ ಬೀಜದ ವಿಶೇಷ ಏನೆಂದರೆ ರುಚಿ ಮತ್ತು ಗುಣಮಟ್ಟಕ್ಕೆ ಆದ್ಯತೆ. ಗುಣಮಟ್ಟದಲ್ಲಿ ಮಾತ್ರ ಮಾಲೀಕರು ರಾಜಿಯಾಗುವ ಪ್ರಶ್ನೆಯೇ ಇಲ್ಲ. ಉತ್ತಮ ಮತ್ತು ಗುಣಮಟ್ಟದ ಕಡಲೆ ಬೀಜವನ್ನು ಮಾರುಕಟ್ಟೆಯಿಂದ ಖರೀದಿ ಮಾಡಿ ತರುತ್ತಾರೆ. ಖರೀದಿ ಮಾಡಿ ತಂದ ಕಡಲೆ ಬೀಜಗಳನ್ನು ತಮ್ಮ ಮನೆಯಲ್ಲಿ ಅಳವಡಿಸಿಕೊಂಡಿರುವ ಯಂತ್ರದ ಮೂಲಕ ತಮಗೆ ಬೇಕಾದ ಗಾತ್ರದ ಬೀಜಗಳನ್ನು ವಿಂಗಡಣೆ ಮಾಡಿಕೊಂಡ ನಂತರ ಹಲವಾರು ಮಂದಿ ಮಹಿಳಾ ದಿನಗೂಲಿ ನೌಕರರ ಮೂಲಕ ಕಡಲೆ ಬೀಜಗಳಲ್ಲಿ ಬೇಡವಾದ ಮತ್ತು ಕೆಟ್ಟು ಹೋಗಿರುವ ಬೀಜಗಳನ್ನು ಕೈಗಳಲ್ಲಿ ಆರಿಸುವ ಮೂಲಕ ಗುಣಮಟ್ಟದ ಬೀಜಗಳನ್ನು ಸಂಗ್ರಹಿಸಿಕೊಂಡು ನಂತರ ಬೀಜಗಳನ್ನು ಹುರಿದು ಬೀಜಗಳಿಗೆ ತಕ್ಕಂತೆ ಖಾರ ಹಾಕಿ ಮಾರಾಟಕ್ಕೆ ಸಿದ್ಧಪಡಿಸಿಕೊಳ್ಳುತ್ತಾರೆ. ನಮ್ಮ ರಾಜ್ಯದ ಧಾರವಾಡ ಪೇಡ, ಗೋಕಾಕ್ ಕರದಂಟು, ಬೆಳಗಾವಿ ಕುಂದ, ದಾವಣಗೆರೆಯ ಬೆಣ್ಣೆ ದೋಸೆಯ ರೀತಿ ಚಿಂತಾಮಣಿ ಕಾರದ ಕಡಲೆ ಬೀಜಕ್ಕೆ ಹೆಸರುವಾಸಿಯಾಗಿದೆ. ಚಿಂತಾಮಣಿ ನಗರಕ್ಕೆ ಬಂದವರು ನಗರದ ವಿವಿಧೆಡೆ ಸಿಗುವ ಚಾಟ್ಸ್, ಕೊಂಡಯ್ಯ ಕೂಲ್ ಡ್ರಿಂಕ್ಸ್ ಕುಡಿದು ಹೋಗುವಾಗ ನಗರದ ಆಜಾದ್ ಚೌಕದಲ್ಲಿರುವ ಶ್ರೀರಾಮಯ್ಯ ಉರಿಗಾಳು ಅಂಗಡಿ ಮತ್ತು NR ಬಡಾವಣೆಯ ರಾಘವೇಂದ್ರ ಟೆಂಪಲ್ ಹಿಂಭಾಗದಲ್ಲಿರುವ ಅವರ ಕಾರದ ಕಡಲೆ ಬೀಜ ತಯಾರು ಮಾಡುವ ಸ್ಥಳಕ್ಕೆ ಬಂದು ಕಾರದ ಕಡಲೆ ಬೀಜ ರುಚಿ ನೋಡಿ ಕೊಳ್ಳದೆ ವಾಪಸ್ ಹೋಗುವವರೇ ಇಲ್ಲದಂತಾಗಿದೆ. ನಗರದಲ್ಲಿ ಸುಮಾರು 40ಕ್ಕೂ ಹೆಚ್ಚು ಕಡಲೆ ಬೀಜ ಉದ್ಯಮಿಗಳಿವೆ. ಅವರೆಲ್ಲರೂ ಉರಿಗಾಳು ಶ್ರೀರಾಮಯ್ಯರವರ ಅಂಗಡಿಯ ರುಚಿಗೆ ಪೈಪೋಟಿ ನೀಡುತ್ತಿದ್ದಾರೆ. ಆದರೆ ಯಾರಿಂದಲೂ ಸಾಧ್ಯವಾಗುತ್ತಿಲ್ಲ. ಬಹುತೇಕ ಮಂದಿ ಕಡಲೆ ಬೀಜ ಬಾಯಿಗೆ ಹಾಕಿಕೊಂಡ ತಕ್ಷಣ ಇದು ಚಿಂತಾಮಣಿ ಕಡಲೆ ಬೀಜ ಎನ್ನುವ ಮಟ್ಟಕ್ಕೆ ಚಿಂತಾಮಣಿ ಕಡಲೆ ಬೀಜ ಹೆಸರುವಾಸಿಯಾಗಿದೆ. ಕೊರೋನಾದಿಂದ ಬಹುತೇಕ ಉದ್ಯಮಿಗಳಿಗೆ, ವ್ಯಾಪಾರಸ್ಥರಿಗೆ ನಷ್ಟವಾದರೂ ಚಿಂತಾಮಣಿಯ ಕಾರದ ಕಡಲೆ ಬೀಜ ಉತ್ಪಾದಕರಿಗೆ ನಷ್ಟವಾಗಿಲ್ಲ. ಆದರೂ ಮಾರುಕಟ್ಟೆಗಳು ಬಂದ್ ಆಗಿದ್ದರಿಂದ ಸಮಯಕ್ಕೆ ಸರಿಯಾದ ಕಡಲೆ ಬೀಜ ಸಿಗದೆ ಪರದಾಡುವಂತಾಗಿತ್ತು. ಕಾರದ ಕಡಲೆ ಬೀಜ ಅಂಗಡಿಯ ಮಾಲೀಕ ಅಶ್ವಥ್ ನಾರಾಯಣ್ ಈ ಬಗ್ಗೆ ಪ್ರತಿಕ್ರಿಯಿಸಿ ಮಾತನಾಡಿ, ನಮ್ಮ ಅಂಗಡಿಗೆ 100 ವರ್ಷಗಳ ಇತಿಹಾಸವಿದೆ. ನಮ್ಮ ತಾತ ಅಯೋಧ್ಯ ರಾಮಯ್ಯ ಎಲ್ಲವನ್ನು ಕಳೆದುಕೊಂಡು ಸಣ್ಣ ಪ್ರಮಾಣದಲ್ಲಿ ಕಡಲೆ ಬೀಜದ ವ್ಯಾಪಾರವನ್ನು ಪ್ರಾರಂಭಿಸಿದವರು. ನಂತರ ನಮ್ಮ ತಂದೆ ಶ್ರೀರಾಮಯ್ಯನವರು ಗುಣಮಟ್ಟಕ್ಕೆ ಆದ್ಯತೆ ನೀಡಿ ವ್ಯಾಪಾರ ಬೆಳೆಸಿದವರು. ಅವರ ಹಾದಿಯಲ್ಲೇ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಿದ್ದರಿಂದ ಇಂದು ವ್ಯಾಪಾರ ಒಂದೇ ರೀತಿಯಲ್ಲಿ ಸಾಗುತ್ತಿರುವುದು ವಿಶೇಷ ಎನ್ನುತ್ತಾರೆ. ಇನ್ನು ಚಿಂತಾಮಣಿ ನಗರದ ನಿವಾಸಿ PN ರಾಘವೇಂದ್ರ ಎಂಬುವರು ಪ್ರತಿಕ್ರಿಯಿಸಿ ಮಾತನಾಡಿ, ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡಿಕೊಳ್ಳಲು ಕೆಲವರು ಚಿಂತಾಮಣಿ ಕಡಲೆ ಬೀಜವನ್ನು ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗೆ ಒಯ್ಯುವ ಪದ್ಧತಿ ಇಲ್ಲಿ ರೂಢಿಯಲ್ಲಿದೆ ಎನ್ನುತ್ತಾರೆ. ಅದಕ್ಕೆ ನಾನೇ ಉದಾಹರಣೆ ಎಂದ ಅವರು, ನಮ್ಮ ತಂದೆ ನಿವೃತ್ತಿಯಾದ ನಂತರ ಅವರ ಪೆನ್ಷನ್ ಪಡೆಯಲು ಬೆಂಗಳೂರಿನ ಖಜಾನಾ ಕಚೇರಿಗೆ ಹೋಗುತ್ತಿದ್ದಾಗ ಅವರಿಗೆ ಕಡಲೆ ಬೀಜದ ರುಚಿ ತೋರಿಸಿದ್ದೆ. ಅವರು ನಾನು ಕಂಡ ತಕ್ಷಣ ನನ್ನ ಚೆಕ್ ಸಿದ್ಧಪಡಿಸುತ್ತಿದ್ದರು. ನಾನು ಹೋದಾಗಲೆಲ್ಲ ಅವರ ಬೇಡ ಎಂದರೂ ನಾನೇ 1 kg ಕಡಲೆ ಕಾರದ ಬೀಜವನ್ನು ಕೊಟ್ಟು ಬರುತ್ತಿದ್ದೆ ಎನ್ನುತ್ತಾರೆ. ಒಟ್ಟಿನಲ್ಲಿ ಚಿಂತಾಮಣಿಯ ಕಡಲೆ ಬೀಜ ದೇಶ ವಿದೇಶಕ್ಕೆ ರಫ್ತಾಗುವುದರ ಜೊತೆಗೆ ಚಿಂತಾಮಣಿಗೆ ಹೆಸರು ತಂದುಕೊಟ್ಟಿರುವುದು ಸಂತಸ ವಿಚಾರವಾಗಿದೆ. ಹದವಾಗಿ ಬಂದಮೇಲೆ
ಫೇಮಸ್ ಅಂತ ನಾವು ತುಂಬ ಕೇಳಿದ್ದೀವಲ್ಲ. ಸೊ ಇದು ಒರಿಜಿನಲ್ಲು, ಇದು ಸುಮಾರು ಮೋರ್ ದ್ಯಾನ್ 100 ಇಯರ್ಸಿಂದ ಇದೆ. ಸೊ ತುಂಬ ಜನ ತಗೊಂಡು ಹೋಗ್ತಾರೆ ಇಲ್ಲಿಂದ. ಸೊ ನಾವು ಮುಂಚೆ ಬ್ಯಾಂಗ್ಳೂರಲ್ಲಿ ಇರ್ತಿದ್ವಿ. ಸೊ ನಮ್ಮ ಕೊಲೀಗ್ಸ್ ಆದ್ರೂ ಮತ್ತು ನಮ್ಮ ಡ್ಯಾಡಿ HL ವರ್ಕ್ ಮಾಡ್ತಾರೆ. ಸೊ ಅವರಾದ್ರೂ ಯಾವಾಗಲೂ ಲೈಕ್ ವೆನೆವರ್ ಇಲ್ಲಿ ಚಿಂತಾಮಣಿಗೆ ಬಂದರೆ, ಇಲ್ಲ ವಯಾ ಚಿಂತಾಮಣಿ ಬೇರೆ ಕಡೆ ಯಾವುದಾದ್ರೂ ಹೋಗ್ತಿದ್ರೆ ಇಲ್ಲಿ ಲೈಕ್ ಶ್ಯೂರ್ಲಿ ಇಲ್ಲಿ ಸ್ಟಾಪ್ ಆಗಿ ಸ್ವಲ್ಪ ತಗೊಂಡು ಹೋಗ್ತಾರೆ. ಸ್ವಲ್ಪ ಅಂದರೆ ಅವ್ರಿಗೂ ಮತ್ತು ಅವ್ರ ಅಕ್ಕಪಕ್ಕದಲ್ಲಿ ಇರೋ ಅವ್ರಿಗೂ, ರಿಲೇಟಿವ್ಸ್ಗೂ, ಎಲ್ಲಾದರೂ ಹೋಗ್ತಿದ್ರೆ ಅವ್ರಿಗೂ ಮತ್ತು ಕೊಲೀಗ್ಸ್ಗೂ. ಸೊ ಪಕ್ಕ ಇಲ್ಲಿ ಸ್ಟಾಪ್ ಆಗಿ ತಗೊಂಡು ಹೋಗ್ತಾರೆ, ಅಷ್ಟು ಫೇಮಸ್ ಇಲ್ಲಿ. ಸೊ ಇದು ನಾಟ್ ಓನ್ಲಿ ಕರ್ನಾಟಕ, ಸೊ ಬೇರೆ ಸ್ಟೇಟ್ಸು, ಲೈಕ್ ನನ್ನ ಕಸಿನ್ಸ್ ಇದ್ದಾರೆ ಬೇರೆ ಫಾರಿನ್ ಕಂಟ್ರೀಸಲ್ಲಿ. ಅವರು ಒಂದ್ಸತಿ ಬರ್ತಾರಲ್ಲ ಇಂಡಿಯಾಗೆ, ಲೈಕ್ ಇಯರ್ಲಿ ಒನ್ಸ್ ಆ ಥರ ಬರ್ತಾರಲ್ಲ. ಸೊ ಆವಾಗ ಖಂಡಿತವಾಗಿ ಇಲ್ಲಿ ಬಂದು ತಗೊಂಡೋಗ್ತಾರೆ. ಎಷ್ಟಾದರೆ ಅಷ್ಟು, ಲೈಕ್ ಲಗೇಜ್ ಇರುತ್ತಲ್ಲ ಲಿಮಿಟು, ಸೊ ಎಷ್ಟಾದರೆ ಅಷ್ಟು ತಗೊಂಡು ಹೋಗ್ತಾರೆ. ಸೊ ತುಂಬ ಖುಷಿ ಆಗುತ್ತೆ. ಇಷ್ಟು ಎಲ್ಲಿಂದನೋ ಬಂದು ಇಲ್ಲಿ ತಗೊಂಡು ಹೋಗ್ತಾರೆ ಅಂತ. ಯಾಕಂದರೆ ಬೇರೆ ಕಡೆ ಸಿಗತ್ತೆ, ಬಟ್ ಅದು ಇಷ್ಟು ಕ್ವಾಲಿಟಿ ಇರಲ್ಲ. ಸೊ ಇಲ್ಲಿ ಕ್ವಾಲಿಟಿ ಕಾಂಪ್ರಮೈಸ್ ಆಗಲ್ಲ. ಸೊ ಸ್ಟಾಕ್ ಇಲ್ಲ ಅಂದರೆ ಇಲ್ಲ ಅಂತ ಹೇಳಿಬಿಡ್ತೀವಿ. ಮತ್ತು ರೇಟೂ ಹೆಚ್ಚು ಕಡಿಮೆ ಆಗಲ್ಲ, ಒಂದೇ ರೇಟ್ ಇರುತ್ತೆ. ಅದು ಮಾರ್ಕೆಟ್ ಪ್ರೈಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬೇರೆ ಅವರು ಮಾಡ್ತಾರೆ, ಇಷ್ಟು ಕ್ವಾಲಿಟಿ ಬರಲ್ಲ ಎಲ್ಲಿನೂ. ಮಸಾಲಾನು ನಮ್ಮದು 24 hours ರನ್ನಿಂಗ್ ಇರುತ್ತೆ. ಸೊ ಇಫ್ ಯು ಹ್ಯಾವ್ ಸೀನ್ ದಿಸ್, ಮಸಾಲ ತುಂಬ ಸಣ್ಣ ಕೋಟಿಂಗ್ ಇರುತ್ತೆ. ಸೊ ಅದು ಯಾವ ಕಡೆನೂ ಸಿಗಲ್ಲ. ಅದಕ್ಕೆ ಇದು ಒರಿಜಿನಲ್ ಪ್ಯೂರ್ ಕ್ವಾಲಿಟಿ ಅಂತ, ಅದಕ್ಕೆ ತುಂಬ ಜನ ಇಲ್ಲೇ ಬರೋದು. ಸೊ ಆ ಥರ ನಾಟ್ ಓನ್ಲಿ ಇನ್ ಇಂಡಿಯಾ, ತುಂಬ ಫಾರಿನ್ ಕಂಟ್ರೀಸ್ಗೂ ತೊಗೊಂಡು ಹೋಗ್ತಾ ಇರ್ತಾರೆ, ಅಷ್ಟು ಇಷ್ಟ. ಇವಾಗ ಅವ್ರ ಫ್ರೆಂಡ್ಸು ಮತ್ತೆ ಹೋಗ್ತಾರಲ್ಲ, ಲೈಕ್ ವೆನೆವರ್ ದೇ ಕಮ್ ಬ್ಯಾಕ್ ಟು ಇಂಡಿಯಾ, ಅವ್ರ ಫ್ರೆಂಡ್ಸ್ ಬರ್ತಾರೆ, ಅವರು ತೊಗೊಂಡು ಹೋಗ್ತಾರೆ ನಮಗೆ ಈ ಥರ ತೊಗೊಂಡು ಬನ್ನಿ ಅಂತ. ಯಾಕಂದರೆ ಇಂಡಿಯಾಗೆ ಮತ್ತೆ ಬರೋಕ್ಕಾಗಲ್ಲ. ಲೈಕ್ ಇಯರ್ಲಿ ಒನ್ಸ್ ಆದ್ರೂ ಲೈಕ್ 2 years ಒನ್ಸ್ ಆದರೆ ಹಾಗೆ ಬರೋದು. ಸೊ ವೆನೆವರ್ ದೇ ಕಮ್ ಅವ್ರು ಕೇಳ್ತಾರೆ, ಈ ಥರ ತೊಗೊಂಡು ಬನ್ನಿ ನಮಗೂ ಆಗತ್ತೆ ಅಂತ.